ರೀ, ನಾನು ಮಾತಾಡ್ತಾನೆ ಇದ್ದೀನಿ, ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದರೂ ಹೇಳಿ. ಅಲ್ಲ ಸರಸ್ವತಿ, ನಾನು ಏನಂತ ಹೇಳಿ ಹೇಳು. ಅಲ್ಲ, ನೀವಿಬ್ರು ಹೇಳ್ತಾ ಇದ್ ನೋಡ್ತಾ ಇದ್ರೆ ಆ ಹುಡುಗ ಎಂಥವನೋ ಏನೋ, ಅವನು ಊರು ಯಾವುದು, ಅವನೇನು ಕೆಲಸ ಮಾಡ್ತಾನೋ ಏನೋ ಗೊತ್ತಿಲ್ಲದೆ ಏಕಾಏಕಿ ಬಂದು ಈ ಥರ ಹೇಳಿದ್ರೆ ನಾನು ಹೆಂಗೆ ಮದುವೆ ಒಪ್ಪಿಕೊಳ್ಳಿ ಹೇಳು. ರೀ, ನಾನು ಕೇಳ್ತಾ ಇದ್ದು ಮದುವೆಗೆ ಒಪ್ಪಿಗೆ ಕೊಡಿ ಅಂತಲ್ಲ, ಹುಡುಗನ ಬಗ್ಗೆ ಕರೆದು ವಿಚಾರಿಸಿ ಅಂತ. ನೀವು ಹಾಂ, ಅದನ್ನೇ. ಇವಾಗ ಮನೆ ಕಳಿಸಿ ಮಾತಾಡ್ಸೋ ದೊಡ್ಡ ವಿಷಯ ಅಲ್ಲ. ಮಾತ್ರ ಕೆಲಸ ಮಾಡ್ಬಿಟ್ಟು ಮಾತಾಡ್ಸ್ಬಿಟ್ಟು ನಂಗೆ ಇಷ್ಟ ಆಗಿಲ್ಲ ಅಂದರೆ ಹೋಗಪ್ಪ ಬೇಡ ಅಂದರೆ ಅವ್ನ ಮನ್ಸಿಗೆ ಏನಾಗುತ್ತೆ ಹೇಳು. ಅದು ಅಲ್ಲದೆ ಅದರಲ್ಲಿ ಚೆನ್ನಾಗಿರಲ್ಲ ಸರಸ್ವತಿ. ಚಿಕ್ಕಪ್ಪ, ಒಂದ್ಸಾರಿ ನೀವು ಅವ್ರನ್ನ ಕರೆದು ಮಾತಾಡ್ಸಿ ಚಿಕ್ಕಪ್ಪ. ಆವಾಗ ನಿಮಗೆ ಏನಿಸುತ್ತೆ ಆಗ ಮಾಡಿ, ಪರವಾಗಿಲ್ಲ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾನೇನು ಬಲವಂತ ಮಾಡಲ್ಲ ಚಿಕ್ಕಪ್ಪ. ಆದರೆ ನಿಮ್ಗೆ ಇಷ್ಟ ಆದರೆ ಮಾತ್ರ ನಾನು ಮದುವೆ ಮಾಡ್ಕೊಳ್ಳೋದು. ಸರಿ ಅಮ್ಮ ಪ್ರಿಯಾ, ಒಂದು ಕೆಲಸ ಮಾಡು, ಆ ಹುಡುಗನ ಹೋಗಿ ಕರ್ಕೊಬರೋಕೆ ಹೋಗಿ. ಸರಿ ಚಿಕ್ಕಪ್ಪ, ಹೋಗಿ ಕರ್ಕೊಂಬರ್ತೀನಿ. ಸರಸ್ವತಿ, ನಂಗೆ ಯಾಕೋ ಪ್ರಿಯಂಗೆ ಆ ಹುಡುಗನ ಮೇಲೆ ತುಂಬ ಮನಸ್ಸಾಗಿದೆ ಅಂತ ಅನಿಸುತ್ತೆ. ನೋಡು, ಅವಳ ಆತ್ರ, ಅವಳ ಖುಷಿ ನೋಡು. ಹೌದು ರೀ, ನಾನು ನಿಮ್ಗೆ ಅದಕ್ಕೆ ಹೇಳ್ತಿರೋದು. ಅವಳಿಗೆ ತುಂಬ ಮನಸ್ಸಾಗಿದೆ. ಅವಳು ಇಷ್ಟಕ್ಕೆ ವಿರುದ್ಧ ನಾವು ಯಾಕೆ ಹೋಗ್ಬೇಕು ಹೇಳಿ, ಪಾಪ. ಸರಿ, ನಂಗೇನ ಅಂತ ಮನಸ್ಸಿಲ್ಲ, ಆದರೆ ಆ ಹುಡುಗ ಏನೋ ಹೆಂಗೋ ಅಂತ ಯೋಚನೆ ಮಾಡ್ತೀನಿ ಅಷ್ಟೇ. ಇವಾಗ ಬರಲಿ, ಮಾತಾಡಿ ನೋಡ್ತೀನಿ. ಆ ಹುಡುಗ ನಂಗೆ ಇಷ್ಟ ಆದರೆ ಖಂಡಿತ ಮದುವೆ ಮಾಡಿಸ್ತೀನಿ, ಸರಿನಾ? ಹ್ಞೂ ರೀ, ಹಂಗೆ ಮಾಡೋಣ. ಚಿಕ್ಕಪ್ಪ ನೋಡಿ, ಇವರೇ ಕೃಷ್ಣ ಅಂದರೆ. ಸರ್ ನಮಸ್ಕಾರ. ನನಗೆ ನಿಮ್ಮ ಪರಿಚಯ ಇದೆ ಸರ್. ನಾನು ನಿಮ್ಮ ಬಗ್ಗೆ ಎಲ್ಲ ತುಂಬ ಕೇಳಿದ್ದೀನಿ. ಓ, ನಮಸ್ತೆ ಕೃಷ್ಣ ಅವರೇ, ಕುತ್ಕೊಳ್ಳಿ. ಇರಲಿ ಸರ್, ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಮಾತಾಡ್ತೀನಿ. ಸರಿ, ಹಾಗಿದ್ರೆ ಹೇಳಿ, ನಮ್ಮ ಪ್ರಿಯನ ಬಗ್ಗೆ ನಿಮ್ಗೆ ಏನು ಗೊತ್ತು? ನೀವು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರಂತೆ, ಅದ್ರ ಬಗ್ಗೆ ಹೇಳಿ. ಹೌದು ಸರ್, ನನಗೆ ಪ್ರಿಯ ಅವರು ತುಂಬ ಇಷ್ಟ ಆಗಿದ್ದಾರೆ. ನಾನು ಅವ್ರನ್ನ ಮೊದಲನೇ ಸರಿ ನೋಡಿದಾಗೆ ನನಗೆ ಮನಸ್ಸಿಗೆ ಒಪ್ಪಿಗೆ ಆಯಿತು. ಅದು ಅಲ್ಲದೆ ಅವ್ರು ಪಟ್ಟಿರೋ ಕಷ್ಟ, ಅವ್ರ ಚಿಕ್ಕ ವಯಸ್ಸಲ್ಲಿ ಅನುಭವಿಸಿರೋ ನೋವು, ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿದೆ. ಇದೆಲ್ಲ ಗೊತ್ತಿದೆ ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ಬರೀ ಆಸೆ ಇದ್ರೆ ಆಗಲ್ಲ ಕೃಷ್ಣ ಅವರೇ. ಅವ್ರಿಗೆ ಮದುವೆ ಬೇಕಂದ್ರೆ ಕೆಲವೊಂದು ಗುಣ ನಿಮ್ಮಲ್ಲಿ ಇರಲೇಬೇಕು ಅಂತ ನಾವು ಬಯಸ್ತೀವಿ. ಸರ್, ನಿಮ್ಗೆ ಯಾವ ಗುಣ ಇರಬೇಕು ಅಂತ ಹೇಳಿ. ನನ್ನೆಲ್ಲ ಗುಣ ಇದ್ದರೆ ನೀವೇ ಯೋಚನೆ ಮಾಡಿದ್ರಂತೆ. ನೋಡಿ ಕೃಷ್ಣ ಅವರೇ, ನಾನು ಜಾಸ್ತಿ ಎಲ್ಲ ಏನೂ ಕೇಳಲ್ಲ. ಅವಳನ್ನ ಯಾವಾಗಲೂ ನೀವು ಸುಖವಾಗಿ ನೋಡ್ಕೋಬೇಕು. ಅವಳಿಗೊಂದು ಸ್ವಲ್ಪ ನೋವಾಗಬಾರ್ದು, ಅಷ್ಟೇ ನಾನು ಕೇಳೋದು. ಅದ್ರ ಮೇಲೆ ಪೂರ್ತಿ ನಂಬಿಕೆ ಇಡಿ ಸರ್. ನನಗೆ ಆ ಹುಡುಗಿ ಅಂದರೆ ತುಂಬ ಇಷ್ಟ. ನಾನು ಅವಳಿಗೆ ಏನೋ ನೋವಾಗಲೂ ನೋಡ್ಕೊತೀನಿ. ಯಾಕೆಂದರೆ ನನಗೆ ಗೊತ್ತು ತಾಯಿ ಇಲ್ದಿರೋ ನೋವು ಏನು ಅಂತ. ಅದಕ್ಕೆ ನಾನು ಅವಳಿಗೆ ನಾನೇ ತಾಯಿ, ತಂದೆ, ತಮ್ಮ, ಅಣ್ಣ ಎಲ್ಲ ಆಗಿರ್ತೀನಿ ಸರ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ಫ್ರೆಂಡ್ ಥರ ಇರ್ತೀನಿ ಸರ್ ನಾನು. ಹಾಗಾದರೆ ನಾವು ನಿಮ್ಮನ್ನ ಪೂರ್ತಿಯಾಗಿ ನಂಬೋದಾ? ಸರ್, ನನ್ನ ಪೂರ್ತಿಯಾಗಿ ನಂಬಿ ನಿಮ್ಮ ಮಗಳನ್ನ ನಂಗೆ ಕೊಟ್ಟು ಮದುವೆ ಮಾಡಿ ಸರ್. ಅದ್ರ ಬಗ್ಗೆ ನಿಮ್ಗೆ ಯಾವುದೂ ಡೌಟು ಬೇಡ. ಸರಿ, ಹಾಗಿದ್ರೆ ಒಂದು ಸಾರಿ ನಾವು ನಿಮ್ಮ ಮನೆಗೆ ಬರ್ತೀವಿ. ಮತ್ತೆ ನೀವು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬನ್ನಿ. ಅವ್ರಿಗೂ ಒಪ್ಪಿಗೆ ಕೇಳಬೇಕಲ್ಲ ನಾವು. ಸರ್, ನನ್ನ ಮನೇಲಿ ಎಲ್ಲರೂ ಕೇಳಿ ಒಪ್ಪಿಸಿ ಆಗಿದೆ ಸರ್. ನೀವು ಒಪ್ಕೊಂಡ್ರೆ ಡೈರೆಕ್ಟ್ ಮದುವೆನೇ. ಅಲ್ಲಪ್ಪ, ಶಾಸ್ತ್ರ ಸಂಪ್ರದಾಯ ಅಂತ ಒಂದಿದೆಯಲ್ಲ, ನಿಮ್ಮ ಅಪ್ಪ ಅಮ್ಮನ ಸರಿ ಕರ್ಕೊ ಬನ್ನಿ. ಅವ್ರು ಒಪ್ಕೊಂಡು ನಾವು ಕೇಳಬೇಕಲ್ಲ. ಅಮ್ಮ, ಅವರು ಬೆಂಗಳೂರಿಗೆ ಯಾವತ್ತೂ ಬಂದಿಲ್ಲ. ಹಂಗಾಗಿ ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾನು ಎಲ್ಲರ ಹತ್ರ ಎಲ್ಲ ಮಾತಾಡಿ ಒಪ್ಸಿದ್ದೀನಿ. ಮದುವೆಗೆ ಮುಂದುವರೆದ್ರೆ ಚೆನ್ನಾಗಿರುತ್ತೆ. ಪ್ರಿಯಾ, ನೀನು ಇದ್ರ ಬಗ್ಗೆ ಏನಂತೀಯಮ್ಮ? ಚಿಕ್ಕಪ್ಪ, ನಿಮಗೂ ಚಿಕ್ಕಗೂ ಇಷ್ಟ ಆದರೆ ನಂದೇನಿಲ್ಲ. ಹೇಳು ಪ್ರಿಯಾ, ನನಗೂ ಇಷ್ಟ ಆಗಿದೆ ಅಂತ ಹೇಳು. ಅಯ್ಯೋ ಸುಮ್ಮನೆ ಇರ್ರಿ, ನಮ್ಮ ಚಿಕ್ಕಪ್ಪ ಮುಂದೆ ನಾನು ಯಾವತ್ತೂ ಮಾತಾಡಿಲ್ಲ. ಸರ್, ಮತ್ತೇನೇನು ಸರ್, ಒಪ್ಪಿಗೆ ಬಂತಲ್ಲ, ಮದುವೆಗೆ ರೆಡಿ ಆಗೋಣವಾ? ಅಂದಂಗೆ ಸರ್, ಮದುವೆಯಲ್ಲೇ ಏನು ಗ್ರ್ಯಾಂಡಾಗಿ ಆಗೋದು ಬೇಡ. ಸಿಂಪಲಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋಣ. ಅಂದರೆ ನನ್ನ ಕಡೆಯಿಂದ ನನ್ನ ತಂಗಿ ಒಬ್ಳಿದ್ದಾಳೆ. ನನ್ನ ತಂಗಿ, ನಾನು, ಅವ್ರ ಮಕ್ಕಳು ಅಷ್ಟೇ. ಅಪ್ಪ ಅಮ್ಮ ಎಲ್ಲ ಬೆಂಗಳೂರಿಗೆ ಬರೋಕ್ಕಾಗಲ್ಲ. ಹಂಗಾಗಿ ನಾವು ಮದುವೆ ಮಾಡ್ಕೊಂಡು ಊರಿಗೆ ಹೋಗ್ತೀವಿ. ಅಲ್ಲಪ್ಪ, ನೀ ಏನಕ್ಕೆ ಹಿಂಗೆ ಹೇಳ್ತಿದ್ಯಾ? ಮದುವೆ ಅಂದಮೇಲೆ ಎಲ್ಲರೂ ಬರಬೇಕಲ್ಲ. ನೀನು ನಿಮ್ಮ ತಂಗಿ ಇಬ್ಬರೇ ಅಂದರೆ ಅದು ಹೆಂಗಾಗುತ್ತೆ? ಹಾಂ ಹೌದು, ನೀವು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ಮ ಅಪ್ಪ ಅಮ್ಮನ ಹೋಗಿ ಕರ್ಕೊಬನ್ನಿ. ಸರಿ, ಬೆಂಗಳೂರಿಗೆ ಬರೋಕ್ಕಾಗಲ್ಲ ಅಂದರೆ ನೀವು ಗಾಡಿ ಮಾಡಿ, ಗಾಡಿಲಿ ಕೂಸ್ಕೊಂಡು ಕರ್ಕೊಬನ್ನಿ, ಏನು ತೊಂದರೆ? ಇಲ್ಲಮ್ಮ, ಅದು ಅವ್ರು ಯಾವತ್ತೂ ಬಂದಿಲ್ಲ ಇಲ್ಲಿಗೆ. ಗಾಡಿ ಗಿಡಿ ಎಲ್ಲ ಏನೂ ಬೇಡ. ನೀವು ಅದ್ರ ಬಗ್ಗೆ ಏನೋ ಯೋಚನೆ ಮಾಡಬೇಡಿ. ಅವ್ರಿಗೆ ಏನೂ ಬೇಜಾರಿಲ್ಲ, ಏನೂ ಇಲ್ಲ. ಅವ್ರು ಒಪ್ಕೊಂಡಿದ್ದಾರೆ. ಚಿಕ್ಕಪ್ಪ, ಹೌದು, ಈ ವಿಷಯ ನನಗೆ ಹೇಳಿದ್ದಾರೆ ಅವರು. ಅವ್ರ ಅಪ್ಪ ಅಮ್ಮ ಯಾವತ್ತೂ ಬೆಂಗಳೂರಿಗೆ ಬಂದಿಲ್ಲಂತೆ. ನಾನು ಅವ್ರ ತಂಗಿ ಜೊತೆ ಮಾತಾಡಿದ್ದೀನಿ. ಅವ್ರಿಗೂ ನಾನು ಇಷ್ಟ ಆಗಿದ್ದೀನಿ ಚಿಕ್ಕಪ್ಪ. ಸರಸ್ವತಿ, ಪ್ರಿಯನ್ಗೆ ಪೂರ್ತಿಯಾಗಿ ಮನಸ್ಸಿದೆ. ಈ ಮದುವೆನ ಅವಳು ಇಷ್ಟಪಟ್ಟಂಗೆ ಮಾಡಿ ಮುಗಿಸ್ಬಿಡೋಣ, ಏನಂತೀಯ? ಹೌದು ರೀ, ನನಗೂ ಹಂಗೆ ಅನಿಸ್ತಿದೆ.
ಅವಳು ಎಷ್ಟಕ್ಕೆ ವಿರುದ್ಧ ನಾವ್ಯಾಕೆ ಹೋಗಬೇಕು? ನಮಗೇನು ಬೇಕಾಗಿರೋದು ಅವಳ ಖುಷಿ ಸಂತೋಷ. ಅವಳಿಗೆ ಈ ಮದುವೆ ಸಿಗುತ್ತೆ ಅನ್ನೋದಾಗಿದ್ರೆ ನಾವ್ಯಾಕೆ ಬೇಡ ಅನ್ಬೇಕು? ನೀವು ಹೇಳ್ದಂಗೆ ಮಾಡೋಣ. ಸರಿ ಕೃಷ್ಣ ಅವರೇ, ನೀವು ಜಾತಕ ಎಲ್ಲ ಕೇಳಿದ್ರು ಅಂತ ಆಗಿದ್ರೆ ಮದುವೆನ ನೀವು ಇಷ್ಟಪಟ್ಟಂಗೆ ದೇವಸ್ಥಾನದಲ್ಲಿ ಮಾಡೋಣ. ಯಾವಾಗ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸರಿ ಸರ್, ನಾನು ಇನ್ನು ಬರ್ತೀನಿ. ಚಿಕ್ಕಿ, ಒಂದು ನಿಮಿಷ ಬಂದೆ. ನೋಡಿದ್ರ ರೀ ಎಷ್ಟು ಖುಷಿಯಾಗಿದ್ದಾಳೆ ಇವಳು. ನಮಗೂ ಅತ್ತಾನೆ ಬೇಕಾಗಿದ್ದು. ನಮ್ಮ ಅಕ್ಕನ ಆತ್ಮಕ್ಕೆ ಇವಾಗಾದ್ರೂ ಶಾಂತಿ ಸಿಗಲಿ. ಸರಿ ಸರಸ್ವತಿ, ಅವಳಿಗೆ ಮದುವೆಗೆ ಏನೇನು ಬೇಕು ಕರ್ಕೊಂಡೋಗಿ ಎಲ್ಲ ಕೊಡಿಸು ಆಯಿತಾ? ಅವಳಿಗೇನು ಇಲ್ಲ ಅಂತ ಕೊರತೆ ಆಗಬಾರ್ದು. ಅವಳಿಗೆ ಏನು ಬೇಕು ಎಲ್ಲ ಕೊಡಿಸು. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ಸರಿ ರೀ. ನೋಡು ಜಯ, ಇದೆಲ್ಲ ಪೂರ್ತಿ ನಮ್ಮ ಜಮೀನು. ಇಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ನಿಂಗೆಲ್ಲ ಹೇಳ್ಕೊಡ್ತೀನಿ. ನೀನು ಬೆಳಗ್ಗೆ ಎದ್ದು ಎಲ್ಲ ಮೇಲೆ ಕೆಲಸ ಮಾಡಿಬಿಟ್ಟು ನನ್ನ ಜೊತೆ ಬಂದ್ಬಿಡು ಆಯಿತಾ? ರೀ, ನೀವೇನ್ರಿ ಹಿಂಗಂತೀರಾ? ನನ್ನ ಮದುವೆ ಮಾಡ್ಕೊಳಕ್ಕೆ ಬರೋಕ್ಕೆ ಮೊದಲು ನೀವು ನಂಗೆ ಈ ಥರ ಎಲ್ಲ ಕೆಲಸ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹತ್ರ ಹೇಳಿ ಬಂದಿದ್ರಾ? ಹಾಂ ಹೌದು, ಅವ್ರಿಗೆಲ್ಲ ಗೊತ್ತಲ್ಲ. ಹಳ್ಳಿ ಕಡೆ ಮದುವೆ ಮಾಡಿಕೊಟ್ರೆ ಜಮೀನು ಎಲ್ಲ ಕೆಲಸ ಮಾಡಲೇಬೇಕು. ಅದರಲ್ಲಿ ಕೇಳೋದೇನಿದೆ? ಹಂಗಲ್ಲ ರೀ, ನಾವು ಅಪ್ಪ ಮನೆಯಲ್ಲಿ ನಾನೇನು ಕೆಲಸ ಮಾಡಿರಲಿಲ್ಲ. ಅಂದರೆ ಮನೆಯಲ್ಲಿ ಅಷ್ಟೇ ಅಡುಗೆ ಮಾಡೋದು ಅಷ್ಟೇ ನಂಗೆ ಮಾಡೋಕ್ಕೆ ಬರ್ತಾ ಇದ್ದಿದ್ದು. ಈ ಜಮೀನು ಕೆಲಸ ನನಗೆ ಬರಲ್ಲ ರೀ. ಅವು ಅಷ್ಟೇ ತಾನೇ. ನಮ್ಮ ಅಕ್ಕ ಐತಲ್ಲ, ಈಗ ನಮ್ಮ ಅಕ್ಕ ಅಂತೀನಿ, ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರು ಕೇಳಿ ಹೇಳು. ಅವ್ರಿಗೆಲ್ಲ ಗೊತ್ತು, ಅವ್ರು ನಿಂಗೆಲ್ಲ ಹೇಳ್ಕೊಡ್ತಾರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಹಂಗಲ್ಲ ರೀ, ಮನೆಯಲ್ಲೂ ಎಲ್ಲ ಕೆಲಸ ನಾನೇ ಮಾಡಬೇಕು. ಅತ್ತೆಯವ್ರು ಬೇರೆ ಏನು ಕೆಲಸ ಮಾಡಲ್ಲ. ಅಂಥದ್ರಲ್ಲಿ ನಾನು ಜಮೀನಲ್ಲೂ ಕೆಲಸ ಮಾಡಿದ್ರೆ ನನ್ನ ಕೈಲಿ ಆಗಲ್ಲ ರೀ. ಅಯ್ಯೋ, ಇದೊಳ್ಳೆ ಆಯ್ತಲ್ಲ. ನೀನೇನು ಆಗಲ್ಲ ಅಂತ ಹೇಳ್ತೀಯ ಅಷ್ಟು ಕಂಡೀಷನ್ ಆಗಿ? ನೋಡ್ ಜಯ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಅಮ್ಮ ಏನೇನು ಕೆಲಸ ಹೇಳ್ತಾ ಅದೆಲ್ಲ ಮಾಡ್ಬೇಕಷ್ಟೇ ನೀನು. ಅದನ್ನ ಬಿಟ್ಟು ನಮ್ಮ ಅಮ್ಮ ಕೆಲಸ ಮಾಡೋಣ ಅಂತ ಬಂದಂದ್ರೆ ಎಲ್ಲ ಹೇಳಂಗಿಲ್ಲ ನೀನು, ಆಯ್ತಾ? ನೋಡು, ಒಂದಿನ ನೋಡ್ಕೋ ಹೆಂಗೆ ಕೆಲಸ ಮಾಡಬೇಕು ಅಂತ. ಆಮೇಲೆ ನಿಂಗೆ ಅರ್ಥ ಆಗುತ್ತೆ. ಇದೇನು ದೊಡ್ಡ ಮಹಾವಿದ್ಯೆನಲ್ಲ, ಆರಾಮಾಗಿ ಮಾಡ್ಕೋಬೋದು. ಅಯ್ಯೋ, ಇಷ್ಟೊಂದು ಬಿಸಿಲು ಬೇರೆ ಇದೆ ಈ ಊರಲ್ಲಿ. ಮೊದಲೇ ಬಿಸಿಲು ಜಾಸ್ತಿ. ಅಂಥದ್ರು ನಾನು ಈ ಬಿಸಿಲು ಕೆಲಸ ಮಾಡಿದ್ರೆ ಅಷ್ಟೇ. ಓ, ಏನಂಗಂದ್ರೆ ನಿಮ್ಮಪ್ಪ ಸುಪ್ಪತ್ತಿಗೆ ಇಟ್ಟು ಸಾಕಿದಾರೆ ಹೆಂಗೆ? ನಂಗೆ ಗೊತ್ತಿಲ್ವಾ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಸಾಕಿದ್ದಾರೆ ಅಂತ? ನಂಗೆಲ್ಲ ಗೊತ್ತು. ಸರಿ, ಅದೆಲ್ಲ ಬಿಡು. ನೋಡು, ಕೆಲಸ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಹಂಗೆ ಮಾಡು ಆಯ್ತಾ? ನೀನು ಒಬ್ಳೇನು ಮಾಡಂಗಿಲ್ಲ, ನಿನ್ನ ಜೊತೆ ನಾನು ಮಾಡ್ತೀನಿ. ನಮ್ಮ ಅತ್ತಿಗೆನೂ ಬರ್ತಾರೆ. ನಮ್ಮ ಅತ್ತಿಗೆ ಮಕ್ಕಳು ಚಿಕ್ಕವ್ರು ಪಾಪ, ಅವರು ಬರ್ತಾ ಇದ್ರು. ಇವತ್ತೇನೋ ಬಂದಿಲ್ಲ ಅಷ್ಟೇ. ನಮ್ಮ ಅಮ್ಮನೂ ಬರ್ತಾರೆ, ಅವರು ಕೆಲಸ ಮಾಡ್ತಾರೆ. ಎಲ್ಲರೂ ಸೇರಿ ಕೆಲಸ ಮಾಡೋಣ. ಇಷ್ಟಕ್ಕೂ ಇದು ನಮ್ಮದೇ ಜಮೀನಲ್ವಾ? ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೆ ಒಳ್ಳೆ ತಾನೇ. ಇನ್ನೊಬ್ರಿಗಾಗಿ ದುಡ್ಡು ಕೊಡಬೇಕು. ಆ ದುಡ್ಡು ಮಿಕ್ಸಿ ಇನ್ನೊಂದು ಏನಕ್ಕಾನ ಖರ್ಚು ಮಾಡ್ಕೋಬೋದು. ಏನಂತೀಯಾ? ಹೌದು ರೀ, ನೀವು ಹೇಳ್ತಾ ಇದ್ರೆ ಸರಿ ಇದೆ. ಆದರೆ ನಮಗೆ ಕೆಲಸ ಎಲ್ಲ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಸರಿ ಬಿಡಿ, ಹೋಗ್ಲಿ. ಇನ್ನು ಮಾಡಲ್ಲ ಅಂದ್ರೆ ಆಗುತ್ತಾ? ಮಾಡಲೇಬೇಕಲ್ವಾ? ಮಾಡ್ತೀನಿ ಬಿಡಿ. ಹಂಗಂದ್ರೆ ಸರಿ, ಜಾನೆ ನೀನು ಬಾ. ರೀ, ಅಂದಂಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ಅತ್ತೆ ಮಾವ ಭಾಗ ಆಗಿದ್ದಾರಂತಲ್ಲ, ಯಾಕೆ? ಅತ್ತೆ ಒಂದು ಕಡೆ, ಮಾವ ಒಂದು ಕಡೆ. ಹೌದು, ನಿನ್ಗೆ ವಿಷಯ ಎಲ್ಲ ಯಾರು ಹೇಳಿದ್ದು? ಅತ್ಕೆಮ್ಮನಾ? ಹೌದು, ಅದಕ್ಕೆ ಮನೆ ಹೇಳಿದ್ದು. ಆದರೆ ಅತ್ತೆ ಮಾವನ ಜೊತೆನಲ್ಲಿ ನಿಮ್ಮ ಅಕ್ಕ ಅಂದರೆ ಅತ್ತಿಗೆ ಅವ್ರು ಮಾತಾಡಲ್ಲಂತಲ್ಲ, ಯಾಕೆ? ತಾಯಿ ಮಗಳಿಗೂ ಆಗಲ್ಲ, ಗಂಡ ಹೆಂಡತಿಗೂ ಆಗಲ್ಲ. ಇದೇನ್ರಿ ಹಿಂಗಿದೆ ಸಂಬಂಧ? ನೋಡ್ಜಯ್ಯ, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋಕೆ ಹೋಗ್ಬೇಡ. ನಿಂಗೆ ಅದೆಲ್ಲ ಅರ್ಥ ಆಗ್ತಾ ಹೋಗ್ತಾ ಹೋಗ್ತಾ. ಹೌದು, ನಮ್ಮ ಅಕ್ಕನೂ ಆಗಲಿ ನಮ್ಮ ಅಪ್ಪನೇ ಆಗಲಿ ನಮ್ಮ ಅಮ್ಮ ಹತ್ರ ಮಾತಾಡಲ್ಲ. ನಮ್ಮ ಅಮ್ಮಂಗೆ ಸ್ವಲ್ಪ ಅವರೆಲ್ಲ ಸೆಟ್ ಆಗಲ್ಲ. ಅಂದರೆ ನಮ್ಮ ಅಮ್ಮಂಗೆ ಹೇಳ್ದಂಗೆ ಒಬ್ರು ಕೇಳಲ್ಲ. ಅದಕ್ಕೆ ಅವ್ರಿಬ್ರು ದೂರ ಇಟ್ಟಿದ್ದಾರೆ. ಅದಕ್ಕೆ ನಾನು ನಿಂಗೆ ಹೇಳ್ತಾ ಇರೋದು, ನಮ್ಮ ಅಮ್ಮಂಗೆ ಇಷ್ಟಕ್ಕೆ ವಿರುದ್ಧ ನಡ್ಕೋಬೇಡ ನೀನು ಅಂತ. ಯಾಕೆಂದರೆ ನಮ್ಮ ಅಮ್ಮಂಗೆ ಇಷ್ಟ ಆದರೆ ಎಲ್ರಿಗೂ ಇಷ್ಟ ಆದಂಗೆ. ಹೌದಾ? ನಿಮ್ಮ ಅಮ್ಮಂಗೆ ಇಷ್ಟ ಆಗೋ ಥರ ಹೆಂಗಿರೋದು ನಾನು? ಅವರು ತುಂಬಾ ಹೇಳ್ತಾರೆ ರೀ, ಅದು ಇದು ಅಂತೆಲ್ಲ. ನಂಗೆ ಸೆಟ್ ಆಗ್ತಾರೋ ಇಲ್ವೋ? ಹೌದು, ನಮ್ಮಮ್ಮ ಸೆಟ್ ಆಗಲ್ಲ ಯಾರಿಗೂ. ಅವ್ರಿಗೆ ಸೆಟ್ ಆಗ್ಬಿಡು ನೀನು, ಅವಾಗೇನು ತೊಂದರೆ ಇರಲ್ಲ ಆಯ್ತಾ? ಏನಿಲ್ಲ, ನಮ್ಮಮ್ಮ ಹೇಳೋದಕ್ಕೆಲ್ಲ ಹ್ಞೂ ಅಂದರೆ ಸಾಕು. ನಮ್ಮಮ್ಮ ಮುದ್ದು ಸೊಸೆ ಆಗ್ತೀನಿ ನೀನು. ನೋಡು, ನಮ್ಮ ಅಮ್ಮನ ಮೆಚ್ಚಿಸ್ಕೊಂಡಿದ್ರು ನೀನು. ನಮ್ಮ ಅಮ್ಮಂಗತ ತುಂಬ ಆಸ್ತಿ ಪಾಸ್ತಿ ಎಲ್ಲ ಇದೆ, ಅದೆಲ್ಲ ನಿಮಗೆ ಸಿಗುತ್ತಾಯ್ತಾ? ಅಯ್ಯೋ, ನೀವು ಆಸ್ತಿ ಪಾಸ್ತಿಗೆ ಹೋದ್ರಿ, ಅದೆಲ್ಲ ಯಾರಿಗೆ ಬೇಕಾಗಿದೆ? ಸರಿ ಬಿಡಿ, ನೀವು ಹೇಳ್ದಂಗೆ ಕೇಳ್ತೀನಿ. ಅತ್ತೆ ಇವರಿಷ್ಟಕ್ಕೆ ವಿರುದ್ಧವಾಗಿ ನಾನೇನು ಕೆಲಸ ಮಾಡಲ್ಲ. ನಂಗೆ ಇದ್ರ ಬಗ್ಗೆ ಎಲ್ಲ ಅಕ್ಕ ಮೊದಲೇ ಹೇಳಿದ್ದಾರೆ. ಮತ್ತಿನ್ನೇನಂತಂದ್ರೆ, ನಮ್ಮ ಅತ್ತಿಗೆ ನಿಂಗೆ ಎಲ್ಲ ಹೇಳ್ಕೊಟ್ಟಿದ್ರು ಅಂದರೆ ಇವಾಗ ನಮ್ಮ ಅತ್ತಿಗೆ ಹೆಂಗಿದಾರೋ ನೀನು ಹಂಗೆ ಇದ್ಬಿಡು. ಅಯ್ಯೋ, ನಿಮ್ಮ ಅತ್ತಿಗೆ ಹತ್ರ ನಂಗೆ ಇರೋಕ್ಕಾಗಲ್ಲ ರೀ. ಅವ್ರು ಎಷ್ಟೊಂದು ಕೆಲಸ ಮಾಡ್ತಾರೆ ಗೊತ್ತಾ? ಬೆಳಗ್ಗೆ ಎದ್ದು ಮಣ್ಣು ಎಲ್ಲ ಕೆಲಸ ಮಾಡಿ ಹೊಲಕ್ಕೆ ಹೋಗಿ ಹಬ್ಬಬ್ಬ. ಹೌದು ಜಯ, ನೀನು ಹಂಗೆ ಮಾಡಬೇಕು. ಅವ್ನು ನೋಡಿ ಕಲ್ತ್ಕೊಂಡ್ಬಿಡು ಆಯ್ತಾ? ಇವಾಗ ನಿಂಗೆ ಕಷ್ಟ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಸರಿ ರೀ, ನಾನು ಎಲ್ಲ ಕೆಲಸ ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಆಯ್ತಾ? ಅಂದಂಗೆ ಜಯ, ನಿಮ್ಮಪ್ಪ ಮೊನ್ನೆ ಬಂದಿದ್ರಲ್ಲ, ಹೋಗ್ಬೇಕಾದ್ರೆ ನಿಂಗೆ ಎಷ್ಟು ಕೊಟ್ಬಿಡೋದು ಖರ್ಚಿಗೆ? ಯಾಕೆ? ನೀವ್ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ನಮ್ಮಪ್ಪ ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಅದು ನಿಮ್ಗೆ ಯಾಕೆ ಬೇಕು?
ಏ ಏನಕ್ಕೂ ಇಲ್ಲ, ಸ್ವಲ್ಪ ಖರ್ಚಿಗೆ ಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಇದ್ರೆ ಕೊಡ್ತೀಯಾ? ಮತ್ತೆ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ. ನಂಗೆ ಬೇಕಾಗಿಲ್ಲಪ್ಪ, ನಾನು ಇಟ್ಕೊಳ್ದಿಲ್ಲ. ಒಂದು 2 ದಿನ ಮತ್ತೆ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ. ಹೌದಾ, ಸರಿ ಬಿಡ್ರಿ, ಮನೆಗೆ ಹೋದ್ಮೇಲೆ ಕೊಡ್ತೀನಿ ಆಯಿತಾ? ಹೌದಾ? ಮೈನಲ್ಲಿ ಇಟ್ಟಿದ್ಯಾ? ಮೈನಲ್ಲಿ ಎಲ್ಲಿಟ್ಟಿದ್ಯಾ ಹೇಳು? ಯಾಕೆಂದರೆ ನೀನು ಕೆಲಸ ಮಾಡ್ತಾ ಇರು, ನಾನು ಮನೆಗೆ ಹೋಗೊಂದು 2 ನಿಮಿಷ ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಕಾಸು ಎಲ್ಲಿಟ್ಟಿದ್ಯ ಹೇಳಿ ನೀನು? ಅದೇ ರೀ, ಅಡುಗೆ ಮನೆಯಲ್ಲಿ ಸಕ್ಕರೆ ಡಬ್ಬ ಇದೆಯಲ್ಲ, ಅದು ಒಳಗೆ ಇಟ್ಟಿದ್ದೀನಿ. ಸರಿ, ಹಾಗಿದ್ರೆ ನೀನು ಕೆಲಸ ಮಾಡ್ತಾ ಇರು, ನಮ್ಮ ಅದಕ್ಕೆ ನೀನು ಬಂದ್ಬಿಡ್ತಾರೆ, ಅಮ್ಮನೂ ಬಂದ್ಬಿಡ್ತಾರೆ. ನಾನು ಹಂಗೋಗಿ ಬೇಗ ಬರ್ತೀನಿ. ರೀ ರೀ ಇರ್ರಿ, ನನ್ನ ಒಬ್ಬಳೇ ಬಿಟ್ಟು ಹೋಗ್ಬೇಡ್ರಿ, ಇಲ್ಲಿ ಯಾರು ಜನ ಬೇರೆ ಇಲ್ಲ. ಅಯ್ಯೋ ದೇವ್ರೆ, ಇಲ್ಲಿ ಹೆಂಗಪ್ಪ ಕೆಲಸ ಮಾಡೋದು? ಸುತ್ತಮುತ್ತ ಬೇರೆ ಯಾರು ಜನ ಇಲ್ಲ, ನಾನು ಒಬ್ಬಳೇ ಬಿಟ್ಟು ಹೋಗ್ಬಿಟ್ರಲ್ಲ ಇವರು. ರೀ ಹೊಟ್ಟೆ ಹೋದ್ರು. ಹಾಂ